ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 20ನೇ ಶ್ಲೋಕ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಈ ಶ್ಲೋಕದ ಭಾವ ಏನು ಅಂತ ಹೇಳಿದ್ರೆ, ತಮ್ಮ ತಮ್ಮ ಆಯಕಟ್ಟಿನ ಸ್ಥಳಗಳಲ್ಲಿ ತಮಗೆ ನಿಗದಿಪಡಿಸಿದಂತಹ ಸ್ಥಳಗಳಲ್ಲಿ ನಿಂತುಕೊಂಡಂತಹ ಧಾರ್ತರಾಷ್ಟ್ರರನ್ನು, ಧೃತರಾಷ್ಟ್ರನ ಮಕ್ಕಳನ್ನು ನೋಡಿದಂತಹ ಕಪಿಧ್ವಜನಾದ ಅರ್ಜುನ ತಾನು ಯುದ್ಧಕ್ಕೆ ಇನ್ನೇನು ಆರಂಭವಾಗಬೇಕು ಯುದ್ಧ ಅಂತ ಹೇಳುವಂತಹ ಸಂದರ್ಭದಲ್ಲಿ ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಶ್ರೀಕೃಷ್ಣನ ಮುಂದೆ ಈ ರೀತಿಯಾಗಿ ಹೇಳಿದನು ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವ. ಕೌರವರು ಯುದ್ಧಕ್ಕೆ ಸನ್ನದ್ಧರಾಗಿ ರಣರಂಗದಲ್ಲಿ ನಿಂತಿದ್ದಾರೆ. ಆವಾಗ ಅಲ್ಲಿಗೆ ಬಂದಂತಹ ಕಪಿಧ್ವಜನಾದ ಅರ್ಜುನ ಅಂತ, ಅರ್ಜುನನನ್ನು ಕಪಿಧ್ವಜ ಅಂತ ಸಂಬೋಧನೆ ಮಾಡ್ತಾರೆ. ಈ ದುರ್ಯೋಧನ ಆತ ಸರ್ಪಧ್ವಜ, ಹಾಗೂ ಭಗವಂತ ಶ್ರೀಕೃಷ್ಣ ಗರುಡಧ್ವಜನಾದರೆ ಅರ್ಜುನ ಕಪಿಧ್ವಜ. ಅರ್ಜುನ ಅದು ಹೇಗೆ ಕಪಿಧ್ವಜ ಆದ ಅಂತ ಹೇಳುವಂಥದಕ್ಕೆ ಮಹಾಭಾರತದಲ್ಲಿ ಒಂದು ಹಿನ್ನೆಲೆ ಉಂಟು. ಯಾವಾಗ ಪಾಂಡವರು ತಾವು ವನವಾಸಕ್ಕೆ ಅಂತ 12 ವರ್ಷಗಳ ಕಾಲ ಕಾಡಲ್ಲಿ ತಿರುಗಾಡ್ತಾ ಇರ್ತಾರೋ, ಒಂದು ದಿನ ಭೀಮ ಹಾಗೂ ದ್ರೌಪದಿ ತಮ್ಮ ಆ ಆಶ್ರಮದ ಹೊರಗಡೆ ತಾವು ವಿರಮಿಸ್ತಾ ಇರ್ತಾರೆ. ತಾವಲ್ಲಿ ಪರಸ್ಪರ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಎಲ್ಲಿಂದಲೋ ಒಂದು ಪರಿಮಳ ಭರಿತವಾದಂತಹ ಪುಷ್ಪ ಒಂದು ಗಾಳಿಯಲ್ಲಿ ಹಾರಿ ಬಂದು ಇವರ ಕುಟೀರದ ಅಂಗಳದಲ್ಲಿ ಬೀಳ್ತದೆ. ಆವಾಗ ಅದರ ಪರಿಮಳಕ್ಕೆ ಮಾರು ಹೋದಂತಹ ದ್ರೌಪದಿ, ಅದರ ಹೆಸರು ಸೌಗಂಧಿಕಾ ಪುಷ್ಪ ಅಂತ ಹೂ, ಈ ಹೂ ನನಗೆ ಬೇಕು ಅಂತ ಭೀಮನಲ್ಲಿ ಕೇಳ್ತಾಳೆ. ಇಷ್ಟರವರೆಗೆ ಏನನ್ನೂ ಕೇಳದೆ ಇದ್ದಂತಹ ತನ್ನ ಪತ್ನಿ, ಜೀವನದುದ್ದಕ್ಕೂ ಬರೇ ಕಷ್ಟವನ್ನೇ ನೋಡಿದ್ದಾಳೆ ದ್ರೌಪದಿ, ಪ್ರಥಮ ಬಾರಿಗೆ ಆ ಪುಷ್ಪವನ್ನು ಬಯಸಿದ್ದಾಳೆ. ಆ ಪುಷ್ಪವನ್ನು ತಂದು ಕೊಡ್ತೇನೆ ಅಂತ ಭೀಮ ತಾನು ಹೋದಾಗ ಅಲ್ಲಿ ಆಂಜನೇಯನ ಭೇಟಿಯಾಗ್ತದೆ. ತನ್ನ ಬಾಲವನ್ನು ಉದ್ದಕ್ಕೆ ಬಿಡಿಸಿ ಚಾಚಿ ಮಲಗಿಕೊಂಡಿದ್ದಂತಹ ಆಂಜನೇಯ ಅಲ್ಲಿ ಭೀಮನಿಗೆ ಕಾಣಸಿಗ್ತಾನೆ. ಹಾಗೂ ಅವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಸಂಭಾಷಣೆ ಇದೆಲ್ಲ ನಮಗೆ ಗೊತ್ತು. ಕೊನೆಗೆ ಈ ಹನುಮಂತ ನನ್ನದೇ ಅಣ್ಣ ಅಂತ ಹೇಳುವಂತಹ ಅರಿವು ಭೀಮನಿಗೆ ಉಂಟಾಗುತ್ತದೆ. ಅಂದ್ರೆ ಇಬ್ರೂ ಕೂಡ ಪವನ ಪುತ್ರರು. ಹಾಗೂ ಆಂಜನೇಯನ ಬಳಿಯಲ್ಲಿ ಭೀಮಸೇನ ಕೇಳ್ತಾನೆ, ನೀನು ಬಂದು ಯಾವಾಗ ಯುದ್ಧ ಮುಂದೆ ನಡೀತದೋ ಆವಾಗ ನಮ್ಗೆ ಸಹಾಯ ಮಾಡಬೇಕು ಅಂತ. ಆಗ ಆಂಜನೇಯ ಹೇಳ್ತಾನೆ, ಹೌದು, ಘೋರವಾದಂತಹ ಯುದ್ಧ ಒಂದು ಮುಂದೆ ನಡೀಲಿಕ್ಕಿದೆ. ಆ ಯುದ್ಧದ ಸಂದರ್ಭದಲ್ಲಿ ನಿನ್ನ ತಮ್ಮನಾದಂತ ಅರ್ಜುನನ ರಥದ ಧ್ವಜದಲ್ಲಿ ನಾನು ಬಂದು ಸಾಕ್ಷಾತ್ತಾಗಿ ವಿರಾಜಮಾನನಾಗ್ತೇನೆ. ಯಾವಾಗ ಕೆಳಗಡೆ ನೀನು ಭೀಮ ಗರ್ಜನೆಯನ್ನು ಮಾಡ್ತೀಯೋ ಆಗ ನಾನು ಆ ಧ್ವಜದ ಮೇಲೆ ಕೂತ್ಕೊಂಡು ನಾನೂ ಕೂಡ ಗರ್ಜನೆಯನ್ನು ಮಾಡುತ್ತಾ ನಿನ್ನ ಗರ್ಜನೆಗೆ ನಾನು ಧ್ವನಿಗೂಡಿಸ್ತೇನೆ. ಹಾಗೂ ಇದರಿಂದ ಆ ಧಾರ್ತರಾಷ್ಟ್ರರ ಹೃದಯವನ್ನು ನಡುಗುವಂತೆ ನಾವು ಮಾಡಬೇಕು. ಆ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಅಂತ ಆಂಜನೇಯ ಭೀಮಸೇನನಿಗೆ ಮಾತು ಕೊಡ್ತಾನೆ. ಯಾಕೆ ನಿನ್ನ ರಥದಲ್ಲೇ ಬಂದು ಕೂತ್ಕೊಳ್ತೇನೆ ಅಂತ ಆಂಜನೇಯ ಹೇಳಲಿಲ್ಲ? ಅರ್ಜುನನ ರಥವನ್ನು ಯಾಕೆ ಆರಿಸಿಕೊಂಡ ಅಂದ್ರೆ, ಅರ್ಜುನನದು ದಿವ್ಯ ರಥ. ಅರ್ಜುನನ ರಥದ ಸಾರಥಿಯಾಗಿರುವಂತವನು ಸಾಕ್ಷಾತ್ ಭಗವಂತ. ಕೆಳಗಡೆ ಭಗವಂತ, ಮೇಲೆ ಹನುಮಂತ. ಅಂತಹ ದಿವ್ಯ ರಥ ಆ ಯುದ್ಧದಲ್ಲಿ ತಾನು ಪಾಲ್ಗೊಳ್ಳುತ್ತದೆ. ಯಾಕೆ ಈತ ಇಲ್ಲೇ ಬಂದು ನಿಂತಿದ್ದಾನೆ? ಭೀಮನ ರಥದಲ್ಲೇ ಹೋಗಿ ಕುಳಿತುಕೊಳ್ಳಬಹುದಿತ್ತು. ಯಾಕೆ ತಾನು ಅರ್ಜುನನ ರಥದಲ್ಲಿ ಬಂದು ಕೂತ್ಕೊಳ್ತೇನೆ ಅಂತ ಆಂಜನೇಯ ಹೇಳಿದ್ದಾನೆ ಅಂತ ಹೇಳಿದ್ರೆ, ಎಲ್ಲಿ ರಾಮನೋ ಅಲ್ಲಿ ಹನುಮನು ಅಂತ ಹೇಳುವಂತಹ ದಾಸ ಸಾಹಿತ್ಯವನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಭಗವಂತ ಇರುವುದರಿಂದಾಗಿ ನಾನು ಆ ರಥದಲ್ಲಿ ಬರ್ತೇನೆ ಅಂತ ಅರ್ಜುನನ ರಥವನ್ನು ಆರಿಸಿಕೊಂಡು ಈ ಭೀಮಸೇನನಿಗೆ ತಾನು ವಚನವನ್ನು ಕೊಡ್ತಾನೆ. ಹಾಗಾಗಿ ಇಲ್ಲಿ ಅರ್ಜುನನನ್ನು ಕಪಿಧ್ವಜ ಅಂತ ಸಂಬೋಧಿಸಿದ್ದಾರೆ. ಅಂತೂ ಈ ರೀತಿಯಾಗಿ ಯುದ್ಧದ ಸಕಲ ಸಿದ್ಧತೆಗಳು ನಡೆದು ಯುದ್ಧ ಇನ್ನೇನು ಆರಂಭವಾಗಬೇಕು ಅಂತಾಗುವಾಗ ತನ್ನ ಬಿಲ್ಲನ್ನು ಎತ್ತಿ ಹಿಡಿದುಕೊಂಡಿದ್ದಾನೆ ಅರ್ಜುನ. ಹಾಗೂ ತಾನು ಭಗವಂತನಲ್ಲಿ, ಶ್ರೀಕೃಷ್ಣನಲ್ಲಿ ತನ್ನ ಸಾರಥಿಯಾದ ಈ ರೀತಿಯಾಗಿ ನುಡಿಯುತ್ತಾನೆ ಅಂತ ಇಲ್ಲಿ ಅರ್ಜುನನನ್ನು ಪಾಂಡವ ಅಂತ ಕರೆದಿದ್ದಾರೆ. ಯಾಕೆ ಪಾಂಡವ ಅಂದ್ರೆ, ಈ ಕುರುಕುಲ ಹಿಂದೊಮ್ಮೆ ಶಂತನುವಿನ ಮಕ್ಕಳಾದಂತಹ ಚಿತ್ರಾಂಗದ ಹಾಗೂ ವಿಚಿತ್ರ ವೀರ್ಯರಿಂದ ಆ ಕುರುಕುಲದ ಖ್ಯಾತಿ ಕಡಿಮೆಯಾಗಿತ್ತು. ಯಾಕಂದ್ರೆ ಅವರಿಬ್ರು ಕೂಡ ಭೋಗ ಜೀವನದಲ್ಲೇ ಮುಳುಗಿದ್ರು. ಭೀಷ್ಮಾಚಾರ್ಯರು ಅಷ್ಟೇ ಪ್ರಯತ್ನ ಪಡ್ತಾ ಇದ್ರು, ಆದ್ರೆ ಅದು ಸಾಕಾಗಿರ್ಲಿಲ್ಲ. ಹೀಗಿದ್ದಂತಹ ಪರಿಸ್ಥಿತಿಯಲ್ಲಿ ಕಳೆಗೊಂದಿದ್ದಂತಹ ಕುರುಕುಲದ ಹಿರಿಮೆಯನ್ನು ಮತ್ತೆ ಎತ್ತಿ ಹಿಡಿದಮ್ಮ ಪಾಂಡು ಚಕ್ರವರ್ತಿ. ಆದ್ರೆ ಅಂತೆಯೇ ತನ್ನ ಅಣ್ಣನಾದಂತಹ ಯುಧಿಷ್ಠಿರ ಆ ಮೋಸದ ಜೂಜಿಗೆ ಹೋಗಿ ಅಲ್ಲಿ ತನ್ನದೆಲ್ಲವನ್ನೂ ಕಳೆದುಕೊಂಡು ಮತ್ತೆ ಕಾಡು ಪಾಲಾದಾಗ ಮರಳಿ ತಾನು ಯುದ್ಧ ಮಾಡಿ ತಾವು ಕಳ್ಕೊಂಡಂತಹ ರಾಜ್ಯವನ್ನು ಮರಳಿ ನಿನಗೆ ದೊರಕಿಸಿಕೊಡ್ತೇನೆ ಅಂತ ಮರಳಿ ಕೀರ್ತಿಯನ್ನು ತಂದುಕೊಡುವ ಪ್ರಯತ್ನ ಮಾಡ್ತಾ ಇದ್ದವನು ಇಲ್ಲಿ ಅರ್ಜುನ. ಹಾಗಾಗಿ ಆತ ಪಾಂಡುಪುತ್ರ, ಪಾಂಡವ ಅಂತ ಇಲ್ಲಿ ವೇದವ್ಯಾಸರು ಉಲ್ಲೇಖಿಸಿದ್ದಾರೆ. ಇಂತಹ ಪಾಂಡವ, ಮಧ್ಯಮ ಪಾಂಡವ ಅರ್ಜುನ ತಾನು ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಯುದ್ಧಕ್ಕೆ ತಾನು ಸನ್ನದ್ಧನಾಗ್ತಾ ಭಗವಂತನಲ್ಲಿ ಮುಂದಿನ ಮಾತನ್ನು ಹೇಳ್ತಾನೆ ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವ. ಶುಭವಾಗ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.